ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವರ್ ಇಂಡಿಯಾ ಅಕಾಡೆಮಿ. ನಿಮ್ಮೆಲ್ಲರೂ ಕೂಡ ನಮಸ್ಕಾರಗಳು. ಆ, ಏನು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾಗ ಏನು GK 300 ಮಾರ್ಕ್ಸ್ಗೆ ಯಾಕೆ ಮಾಡ್ತಾ ಇದ್ದೀರಾ, ಮತ್ತೆ ಇದು ಮಾಡಬಾರ್ದು, ಕೆಲವೊಬ್ಬರಿಗೆ ಅನ್ಯಾಯ ಆಗತ್ತಾ ಅಂತ ಹೇಳ್ತಿದ್ರು. ಕೆಲವರು ಕಮೆಂಟ್ ಕೂಡ ಮಾಡಿದ್ರು, ನಾವು ಮಕ್ಕಳಿಗೆ ಪಾಠ ಮಾಡಕ್ ಹೋಗ್ತಿದೀವ ಅಥವಾ ಏನ್ GK ಕಲ್ಸಕ್ ಹೋಗ್ತಿದೀವ ಅಥವಾ ಸಬ್ಜೆಕ್ಟ್ ಕಲ್ಸಕ್ ಹೋಗ್ತಿದೀವ ಅಂತ. ಬಟ್ ಏನ್ ಮಾಡಕ್ಕಾಗತ್ತೇಳಿ, ಸರ್ಕಾರದ ನೀತಿ ನಿಯಮಗಳನ್ನ KE ಅಥವಾ KPSC ಪಾಲಿಸಬೇಕಾಗತ್ತ. ಹಾಗಾಗಿ ಆ, ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕೂಡ ಒಂದು ಗ್ರೂಪ್ ಬಿ ಹುದ್ದೆ ಆಗಿದ್ದು, ರಾಜ್ಯ ಸರ್ಕಾರದಲ್ಲಿ ನೀವೆಲ್ಲರೂ ಕೂಡ ಗ್ರೂಪ್ ಎ ಅನ್ಕೊಂಡಿರ್ಬೋದು. ಅಲ್ಲ, ಗ್ರೂಪ್ ಬಿ ಮತ್ತು ನಾನ್ ಗೆಜೆಟೆಡ್ ಪೋಸ್ಟ್ ಇದು. ಹಾಗಾಗಿ ಇಲ್ಲೇನಾಗತ್ತಂದ್ರ, ಸರ್ಕಾರ ಲಾಸ್ಟ್ ಟೈಮ್ 2024ರಲ್ಲಿ ಒಂದು ಕೂಡ ಏನೈತೆ ಅಂದ್ರೆ ಸುತ್ತೋಲೆಯನ್ನು ಹೊರಡಿಸಿತ್ತು. ಏನು ಸುತ್ತೋಲೆ ಹೊರಡಿಸಿತ್ತಂದ್ರೆ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ 300 ಮಾರ್ಕ್ಸ್ಗಳು ತರ್ತಕ್ಕಂಥ ಒಂದು GK ಪೇಪರ್ ಇರಬೇಕು ಅಂತ ಒಂದು ಏನಂದ್ರೆ ಸುತ್ತೋಲೆಯನ್ನು ಹೊರಡಿಸಿತ್ತು. ಹಾಗಾಗಿ ಕೂಡ ನೀವು ಲಾಸ್ಟ್ ಟೈಮ್ ಏನದು ಒಂದು ಈ OBC ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ತಕ್ಕಂಥ ಒಂದು ಆಫೀಸರ್ ಹುದ್ದೆ ಇತ್ತಲ್ಲಿ ಗ್ರೂಪ್ ಬಿ, ಅಲ್ಲಿ ಕೂಡ ಏನಾಗುತ್ತಂದ್ರೆ 300 ಮಾರ್ಕ್ಸ್ಗಳಿಗೆ ಸಂಬಂಧಿಸಿದತಕ್ಕಂಥ ಒಂದು ಪರೀಕ್ಷೆಯನ್ನು ಕೂಡ ನೀವು KPSC ಇಂದ ಕಂಡಕ್ಟ್ ಮಾಡಿರ್ತಕ್ಕಂಥ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಇಲ್ಲಿ ಏನಂದ್ರೆ, ಅದರ ಇರ್ತಕ್ಕಂಥ ಒಂದು ಪೂರಕ ದಾಖಲೆಯನ್ನು ಕೂಡ ಇವತ್ತು ನಾನು ನಿಮ್ಗೆ ಒದಗಿಸಕ್ ಇಷ್ಟಪಡ್ತೀನಿ. ನೋಡ್ರಿ, ಇದು ಹಿಂದಿನ ಲೆಟರ್ ಯಾವ್ದಂದ್ರೆ 2024ರಲ್ಲಿ ಇರ್ತಕ್ಕಂಥ ಒಂದು ಲೆಟರ್. ಅದರ ಆಧಾರವಾಗಿ ಇರ್ತಕ್ಕಂಥ ಯಾವುದೇ ಒಂದು ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಿತವಾಗಿರ್ತಕ್ಕಂಥ ಪರೀಕ್ಷೆಗಳಿಗೆ ನಡೆಸಬೇಕಾದ್ರೆ ಇಲ್ಲಿ ಮಾನದಂಡಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ಇದೇನು ಕೊಟ್ಟಿದ್ದಾರೆ ಅಂದ್ರೆ, ಸಂದರ್ಶನವಿಲ್ಲದ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯು ತಲಾ 300 ಅಂಕಗಳ 2 ಲಿಖಿತ ಪರೀಕ್ಷೆಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಸ್ವರೂಪದಲ್ಲಿ ಇರತಕ್ಕದ್ದು. ಇದು ನೋಡ್ರಿ, ಇಲ್ಲಿ ಡೌಟ್ ಕ್ಲಿಯರ್ ಮಾಡ್ತೀನಿ ನಿಮ್ಗೆ. ಇದು 300 ಮಾರ್ಕ್ಸ್ ಕೂಡ ಏನಿರುತ್ತಂದ್ರೆ ನಿಮಗೆ ಕಂಪ್ಲೀಟ್ MCQ ಇರುತ್ತೆ. ಇಲ್ಲಿ ಟೋಟಲ್ 2 ಪೇಪರ್ ಇರುತ್ತೆ. 2 ಪೇಪರ್ ಅಲ್ಲಿ ಕೂಡ ನಿಮ್ದು ಆಪ್ಷನಲ್ ಸಬ್ಜೆಕ್ಟ್ ಆದ್ರೂ ಕೂಡ ಅದು 300 ಮಾರ್ಕ್ಸ್ ಇದ್ದು ಕೂಡ ಅದು ಏನಂತಂದ್ರೆ ಕಂಪ್ಲೀಟ್ ನಿಮ್ಗೆ MCQ ಇರುತ್ತೆ. ಇಲ್ಲಿ ಯಾವುದೇ ಕೂಡ ಬರವಣಿಗೆ ರೂಪದಲ್ಲಿರ್ತಕ್ಕಂಥ ಪತ್ರಿಕೆಗಳು ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲಿ ಇರಲ್ಲ. ಇಲ್ಲಿ ಇರ್ತಕ್ಕಂಥ ಎರಡೇ ಒಂದು ಬರವಣಿಗೆ ರೂಪದಲ್ಲಿ ಅಂದ್ರೆ, ಒಂದು ಕಡ್ಡಾಯ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲಿಷ್. ಇವೆರಡೇ ನಿಮ್ಗೆ ಲಿಖಿತ ರೂಪದಲ್ಲಿರ್ತಕ್ಕಂಥ ಅಥವಾ ಬರವಣಿಗೆ ರೂಪದಲ್ಲಿರ್ತಕ್ಕಂಥ ಪತ್ರಿಕೆಗಳು. ಇನ್ನು ಆಪ್ಷನಲ್ ಆಗಿರ್ಲಿ, GK ಆಗಿರ್ಲಿ, ಇವೆರಡು ಕೂಡ MCQ ರೂಪದಲ್ಲಿರುತ್ತೆ. ಇದ್ರ ಬಗ್ಗೆ ಏನು ವರಿಬೇಡ. ಇನ್ನೇನಂದ್ರೆ, ಪ್ರತಿಯೊಂದು ಪ್ರಶ್ನೆಯು ಋಣಾತ್ಮಕ ಅಂಕವನ್ನು ಒಳಗೊಂಡಿರತಕ್ಕದ್ದು ಮತ್ತು ಅಂತ ಪ್ರಶ್ನೆಗಳಿಗೆ ಹಂಚಿಕೆ ಮಾಡಲಾದ ಅಂಕಗಳಲ್ಲಿ ನಾಲ್ಕನೇ ಒಂದು ಭಾಗದಷ್ಟು ಅಂದ್ರೆ 1/4 ಅಂಕಗಳನ್ನು ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಕಡಿತಗೊಳಿಸತಕ್ಕದ್ದು. ಸೊ ಈ ಲೆಟರ್ ಮೂಲಕ ನಿಮ್ಗೆ ಕಂಪ್ಲೀಟ್ ಒಂದು ಚಿತ್ರಣ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇದರ ಆಧಾರಿತವಾಗಿ ನಿಮ್ಗೆ ಇನ್ನೂ ಒಂದು ಲೆಟರ್ ಬಂದಿದೆ ಆಲ್ರೆಡಿ. ಯಾವ್ದಂದ್ರೆ, ಉನ್ನತ ಶಿಕ್ಷಣ ಇಲಾಖೆ ಮತ್ತು ಆಲ್ರೆಡಿ ಗೆಜೆಟ್ ಕೂಡ ರೆಡಿ ಆಗಿದೆ. ಅದು ಸಂಬಂಧಿತವಾಗಿರ್ತಕ್ಕಂಥ ದಾಖಲೆ ಕೂಡ ನನ್ನ ಹತ್ರ ಇದೆ. ಬಟ್ ಅದನ್ನೆಲ್ಲ ನಾವು ಓಪನ್ ಆಗಿ ತೋರ್ಸಕ್ಕಾಗಲ್ಲ. ಹಾಗಾಗಿ GK ಮಾತ್ರ 100% 300 ಮಾರ್ಕ್ಸ್ ಇರ್ತಕ್ಕಂಥ ಒಂದು ಪತ್ರಿಕೆ ಆಗಿರ್ತಕ್ಕಂಥ ವಿಚಾರ. ಅದ್ರ ಬಗ್ಗೆ ಡೌಟ್ ಬೇಡ. ನೀವೆಲ್ಲರೂ ಕೂಡ ಇವಾಗಿಂದ ಪ್ರಿಪರೇಷನ್ ಮಾಡಕ ತಯಾರಿ ಮಾಡ್ರಿ. ಇನ್ನು ನೋಡ್ಬೇಕಂದ್ರೆ, ಇದ ಒಂದು ಲೆಟರ್ ಒಳಗ ಸಂದರ್ಶನವಿರುವ ಗ್ರೂಪ್ ಎ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯು ತಲಾ 300 ಅಂಕಗಳ 2 ಲಿಖಿತ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು ವಿವರಣಾತ್ಮಕ ಸ್ವರೂಪದಲ್ಲಿರ್ತಕ್ಕದ್ದು ಅಂತ ಹೇಳಿದಾರೆ ಅವರು. ಅಂದ್ರೆ ಗೆಜೆಟೆಡ್ ಹುದ್ದೆಗಳಿಗೆ, ಇದು ಈಗೇನ್ KS ಹುದ್ದೆಗಳಿದಾವಲ್ಲ, ಅಂತ ಹುದ್ದೆಗಳಿಗೆ ಏನಾಗುತ್ತೆ ಅಂದ್ರೆ ವಿವರಣಾತ್ಮಕ ಸ್ವರೂಪದಲ್ಲಿ ಮೇನ್ಸ್ ಅನ್ನ ನಾವು ಕಾಣ್ತೀವಿ. ಹಾಗಾಗಿ ಇಲ್ಲಿ ಯಾವುದು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾಗ ಮೇನ್ಸ್ ಅಷ್ಟೇ ಯಾವುದು ಇರಲ್ಲ. ಇಲ್ಲೇನಿದ್ರು ಓನ್ಲಿ MCQ ಸ್ವರೂಪದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ, ಏನು ಒಂದೇ ಹಂತದ ಪರೀಕ್ಷೆಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗೋದೇನು ಅವಶ್ಯಕತೆ ಬರಲ್ಲ. ವಿವರಣಾತ್ಮಕ ಸ್ವರೂಪದಲ್ಲಿ ಇದೇನಿರಲ್ಲ. ಇದ್ರ ಬಗ್ಗೆನು ಯಾರು ಕೂಡ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹೌದಾ? ಇಷ್ಟು ಪ್ರಮುಖವಾದ ವಿಚಾರಗಳನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಯಾಕಂದ್ರೆ ಇನ್ನ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ತುಂಬಾ ಜನ ಕೇಳ್ತಾ ಇದ್ರು ನನಗೆ. ನೋಟಿಫಿಕೇಶನ್ ಸಂಬಂಧಪಟ್ಟಂಗೆ ತುಂಬಾ ಜನ ಯಾವಾಗ ನೋಟಿಫಿಕೇಶನ್ ಆಗುತ್ತಾ, ಏನಾಗುತ್ತಾ ಅಂತೇಳಿ. ಬಟ್ ನನ್ನ ಒಂದು ಅನಿಸಿಕೆ ಪ್ರಕಾರ ಈ ನವೆಂಬರ್ ಡಿಸೆಂಬರ್ ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಮುಂದೆ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ 2027ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಈ ಒಂದು ಪರೀಕ್ಷೆ ನೀಡುವ ಸಾಧ್ಯತೆಗಳಿದ್ದಾವೆ.
ಹಾಗಾಗಿ ಇಲ್ಲಿಂದ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರು ಕೂಡ ಏನು ಸಮಸ್ಯೆ ಇಲ್ಲ. ಇನ್ನ ಸಾಮಾನ್ಯ ಪತ್ರಿಕೆ ಸಂಬಂಧಿತವಾಗಿರ್ತಕ್ಕಂಥ ಇದು ಏನು ಜಾಸ್ತಿ ಏನು ಎಕ್ಸ್ಟ್ರಾ ಏನು ಯಾಡ್ ಇಲ್ಲ ಇಲ್ಲಿ. ಇದೇನು ಯಾಡ್ ಇರೋದಂದ್ರೆ ಆಲ್ಮೋಸ್ಟ್ ನಿಮ್ಗೆಲ್ಲ ಓದಿರ್ತಕ್ಕಂಥ ಏನು ಪಬ್ಯಾಡು ಮತ್ತು ಗ್ರಾಮೀಣ ಅಭಿವೃದ್ಧಿ ಅಷ್ಟೇ ಎಕ್ಸ್ಟ್ರಾ ಯಾಡ್ ಆಗಿದೆ ಇಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ ಈ ಕಂಪ್ಯೂಟರ್ ಒಂದು ಯಾಡ್ ಮಾಡಿದ್ದಾರೆ ಅಷ್ಟೇ. ಇದಕ್ಕಿಂತ ಏನು ಎಕ್ಸ್ಟ್ರಾ ಏನು ಸಿಲೆಬಸ್ ಯಾಡ್ ಆಗಿಲ್ಲ. ಗ್ರಾಮೀಣ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಆಡಳಿತ ಸಂಬಂಧಿತವಾಗಿರ್ತಕ್ಕಂಥ ಮಾಹಿತಿ ಇರುತ್ತೆ. ಮತ್ತೆ ಕಂಪ್ಯೂಟರ್ ಜ್ಞಾನವನ್ನು ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಅದರ ಬಗ್ಗೆ ಗಾಬರಿಗೊಳ್ಳುವ ಅವಶ್ಯಕತೆನೂ ಬರಲ್ಲ ಇಲ್ಲಿ. ನೆಕ್ಸ್ಟ್ ಈ ಕಂಪ್ಲೀಟ್ ಸಿಲೆಬಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ ಸಂಬಂಧಪಟ್ಟ ಕಂಪ್ಲೀಟ್ ಆಗಿರ್ತಕ್ಕಂಥ ಸಿಲೆಬಸ್ ಇತ್ತೀಚೆಗೆ ಮಾರುಕಟ್ಟೆಗೆ ಬಂದಿರುವ ಈ ಕಿಟ್ಟಿ ಸರ್ PSI ಅವರು ಬರೆದಿರ್ತಕ್ಕ ಸಾಮಾನ್ಯ ಜ್ಞಾನ ಸಿದ್ಧಾಂತ 1 ಕಂಪ್ಲೀಟ್, ಇದ್ರ ಜೊತೆ ಏನು ಅಂದ್ರೆ ಸಾಮಾನ್ಯ ಸಿದ್ಧಾಂತ 2 ಈ ಎರಡು ಪುಸ್ತಕಗಳು ಎರಡು ಸೇರಿಸಿ ಸುಮಾರು 3000 ಪೇಜಸ್ಗಳಿದೆ. ಇದು 3000 ಪೇಜಸ್ಗಳಿದೆ. ಕಂಪ್ಲೀಟ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಏನದು ಕರ್ನಾಟಕ ರಾಜ್ಯ ಏನದು DSCIT ಆಗಿರ್ಲಿ NCERT ಆಗಿರ್ಲಿ ಮತ್ತೆ ಪ್ರಮುಖ ಆಥರ್ಗಳಿಂದ ಇರ್ತಕ್ಕಂಥ ಕಂಟೆಂಟ್ಗಳನ್ನು ತೆಗೆದುಕೊಂಡು ಈ ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಈ ಪುಸ್ತಕಗಳ ಬೆಲೆ ಸುಮಾರು 1600 ರೂಪಾಯಿದು. ಬಟ್ ನಮ್ಮ ಕಡೆ ಇದು ನಮ್ದು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಈ ಬುಕ್ಸ್ ಅನ್ನ 1400 ರೂಪಾಯಿಗೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾ ಇದ್ದಾರೆ. ಇಲ್ಲಿ ಫ್ರೀ ಹೋಮ್ ಡೆಲಿವರಿ ಕೊಡ್ತಿದ್ದಾರೆ. ಸೊ ಯಾರಿಗಾದ್ರೂ ಬೇಕಾದ್ರೂ ನೀವು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರು ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ತುಂಬಾ ಹೆಲ್ಪ್ಫುಲ್ ಆಗ್ತಕ್ಕಂಥ ಒಂದು ಪುಸ್ತಕ. ಯಾಕಂದ್ರೆ ನಾನು ಕೊಂತ ಓದಿದ್ದು ಕಂಪ್ಲೀಟ್ ಚಿತ್ರಣವನ್ನು ಓದಿದ್ದೀನಿ ಇದನ್ನ. ಯಾಕಂದ್ರೆ ನಮ್ಮ ಸಿಲೆಬಸ್ ಏನ್ ಬೇಕಲ್ಲ, ಇವನ್ ಕಂಪ್ಯೂಟರ್ ಕೂಡ ಆಡ್ ಮಾಡಿದ್ದಾರೆ ಇಲ್ಲಿ. ಸಾರ್ವಜನಿಕ ಆಡಳಿತ ಆಡ್ ಮಾಡಿದ್ದಾರೆ. ನೈತಿಕತೆ ಬರ್ತಲ್ಲ, ಎಥಿಕ್ಸ್ ಕೂಡ ಆಡ್ ಮಾಡಿದ್ದಾರೆ ಇಲ್ಲಿ. ನಿಮ್ಗೆ 360 ಡಿಗ್ರಿ ಒಳಗೆ ಈ 3000 ಪೇಜಸ್ ಒಳಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ ಏನ್ ಬೇಕಲ್ಲ ಎಲ್ಲಾ ಕೂಡ ಕಂಟೆಂಟ್ ಅನ್ನ ನೀವು 2 ಪುಸ್ತಕಗಳಲ್ಲಿ ಸಿಗಬಹುದು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ ಕಾಲ್ ಮಾಡ್ರಿ, ಅವ್ರು ನಿಮ್ಗೆ ಕಳಿಸ್ಕೊಡ್ತಾರೆ. ತುಂಬಾ ಹೆಲ್ಪ್ಫುಲ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಐತಿ ಇಲ್ಲಿ. ಇನ್ನು ನೆಕ್ಸ್ಟ್ ಏನಂದ್ರೆ ನವೆಂಬರ್ ಡಿಸೆಂಬರ್ ನೋಟಿಫಿಕೇಶನ್ ಆಗತ್ತೆ ಅಂದ್ರೆ ಅದ್ರ ಮಧ್ಯದಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಈ GK ನ ಕಂಪ್ಲೀಟ್ ನೀವು 360 ಡಿಗ್ರಿ ಒಳಗ ಓದ್ಕೊಡ್ರಿ. ಯಾಕಂದ್ರೆ ಇರ್ತಕ್ಕಂಥ 300 ಮಾರ್ಕ್ಸ್ಗಳು GK ಏನು ಅಷ್ಟು ಈಜಿ ಇಲ್ಲ, ಸ್ವಲ್ಪ ಟಫ್ ಲೆವೆಲ್ ಕ್ವಶನ್ಸ್ ಬರ್ತಿದ್ದಾವೆ ಇಲ್ಲಿ. ಯಾಕಂದ್ರೆ ಈ ಹುದ್ದೆ ಇರೋದು ಗ್ರೂಪ್ ಎ ಹುದ್ದೆ ಆಗಿರೋದ್ರಿಂದ ಇವ್ರ ಕ್ವಶನ್ಸ್ ಸ್ಟ್ಯಾಂಡರ್ಡ್ನೆಸ್ ತುಂಬಾ ದೊಡ್ಡದಿರುತ್ತೆ ಇಲ್ಲಿ. ಸೊ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಸಾಧ್ಯದ ಮಟ್ಟಿಗೆ ನಿಮ್ಮ ಒಂದು ತಯಾರಿ ಯಾವ ತರ ಇರ್ಬೇಕಂದ್ರೆ 360 ಡಿಗ್ರಿ ಒಳಗೆ ಇರಬೇಕು. ಸೊ ಇಲ್ಲಿ ಏನಂದ್ರೆ ನಿಮಗೆ ಇನ್ನೊಂದು ವಿಷಯ ಪ್ರಮುಖ ಹೇಳ್ತೀನಿ, ಈ ಕಂಪ್ಯೂಟರ್ ಕೂಡ ಸ್ವಲ್ಪ ಇವಾಗಿಂದ ಓದಕ್ ಸ್ಟಾರ್ಟ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಸ್ವಲ್ಪ ನೆಗ್ಲಿಜೆನ್ಸ್ ಇರ್ತಾರೆ ಇಲ್ಲಿ. ಮತ್ತೆ ಅದ್ರ ಜೊತೆ ಏನಂತಂದ್ರೆ ಕರೆಂಟ್ ಅಫೇರ್ಸ್ ಡೈಲಿ ನೋಟ್ಸ್ ಮಾಡ್ಕೊಂತ ಹೋಗ್ತಾ ಬರ್ರಿ. ಇಲ್ಲಾಂದ್ರೆ ಯಾವ್ದಾರ ಒಂದು ಮ್ಯಾಗ್ಜಿನ್ ಓದುತ್ತಾ ಬರ್ರಿ. ಅಟ್ಲೀಸ್ಟ್ ಈ ಸ್ಪರ್ಧಾ ಅರಿವು ಒಂದು ಮ್ಯಾಗ್ಜಿನ್ ಬರ್ತದೆ, ಸ್ಪರ್ಧಾ ಅರಿವು, ಈ ಮ್ಯಾಗ್ಜಿನ್ ಓದ್ತಾ ಇರಿ. ಯಾಕಂದ್ರೆ ಕಂಪ್ಲೀಟ್ 360 ಡಿಗ್ರಿ ಕವರ್ ಆಗುತ್ತಾ. ಮತ್ತೆ ಇವರು 6 ಮಂತ್ ಕಂಪೈಲೇಷನ್ ಕೂಡ ಬಿಟ್ಟಿರ್ತಾರೆ, ಅದು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಅಟ್ಲೀಸ್ಟ್ ಕರೆಂಟ್ ಅಫೇರ್ಸ್ ನಿಮ್ ಸಂಗ್ರಹ ನಿಮ್ಮ ಹತ್ರ ಇರಲಿ. ಎಕ್ಸಾಮ್ ಟೈಮಲ್ಲಿ ಸಡನ್ ಆಗಿ ಓದಕ್ಕಾಗಲ್ಲ. ನಾವು ಯಾವುದೇ ಒಂದು ಎಕ್ಸಾಮ್ ಇದ್ದರೆ ಮಿನಿಮಮ್ ಒಂದು 6ರಿಂದ 9 ತಿಂಗಳು ಮಿನಿಮಮ್ ಕರೆಂಟ್ ಅಫೇರ್ಸ್ ಓದಲೇಬೇಕಾಗತ್ತೆ. ಹಾಗಾಗಿ ಈ ಪ್ರಜಾವಾಣಿ ಪತ್ರಿಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಡ್ರಿ, ನೋಟ್ಸ್ ಮಾಡ್ಕೊಡ್ರಿ ಸ್ವಲ್ಪ, ಮತ್ತೆ ಒಂದು ತಿಂಗಳ ಒಂದು ಮ್ಯಾಗ್ಜಿನ್ ಮೇಂಟೈನ್ ಮಾಡಕ್ ಹೋಗ್ರಿ. ಹೌದಾ? ಸೊ ಇಷ್ಟು ಪ್ರಮುಖ ವಿಚಾರ. ನಿಮ್ಗೆ ಏನಾದ್ರು ಬೇರೆ ಡೌಟ್ಸ್ ಇದ್ರ ಈ ನಂಬರ್ ಕಾಲ್ ಮಾಡ್ರಿ. ಮತ್ತ ಈ ಬುಕ್ಸ್ ಬಗ್ಗೆ ಏನಾದ್ರು ಬೇಕಾದ್ರೆ ನಿಮಗೆ ಸ್ಯಾಂಪಲ್ PDF ಕಳಿಸ್ಕೊಡ್ತಾರ, ಒಂದು 70-80 ಪೇಜಸ್. ಸೊ ನೀವು ಬುಕ್ಸ್ ಪರ್ಚೇಸ್ ಮಾಡೋರು ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರು ನಿಮ್ಗೆ ಬುಕ್ಸ್ ಅನ್ನ ಕಳಿಸ್ಕೊಡ್ತಾರೆ. ಸೊ ಇಷ್ಟು ಪ್ರಮುಖ ವಿಚಾರಗಳನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ನಾಳೆ ವಿಡಿಯೋದಲ್ಲಿ ಕೂಡ ಒಂದು ಪ್ರಮುಖವಾದ ಮತ್ತೊಂದು ಮಾಹಿತಿಯನ್ನು ತೆಗೆದುಕೊಂಡ್ ಬರ್ತೀನಿ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ.